ಹಲೋ ಫ್ರೆಂಡ್ಸ್, ಒಂದು ಗೃಹ ಪ್ರವೇಶಕ್ಕೆ ಹೋಗಿದ್ವಿ. ಹಂಗೆ ಒಂದು ವಿಡಿಯೋ ಮಾಡಿಕೊಂಡೆ. ಇದು ಬಾಡಿಗೆಗೆ ಕೊಡೋದಕ್ಕೆ ಅಂದ್ಬಿಟ್ಟು 12 ಮನೆ ಕಟ್ಟಿದ್ದಾರೆ. ಇದು ಇರೋದು ಡೆಂಗ್ನಿ ಕೋಟೆನಲ್ಲಿ, ತಮಿಳ್ನಾಡು. ಡೆಂಕಣಿ ಕೋಟೆ ಅಂದ್ಬಿಟ್ಟು ಅಲ್ಲಿ ದೇವ್ರ ಪೂಜೆ ಎಲ್ಲ ಆಗಿತ್ತು ನಾವು ಹೋಗೋಷ್ಟರಲ್ಲಿ. ಇದು ಕಾರ್ ಪಾರ್ಕಿಂಗಲ್ಲೇ ಪೂಜೆ ಮಾಡಿಸಿದ್ರು. ಅಲ್ಲೆಲ್ಲ ಈ ಥರನೇ ಪೂಜೆ ಮಾಡಿಸೋದು. ಮತ್ತು ನಾವು ಮೇಲೆ ಬಂದ್ವಿ. ಮೇಲಿಂದನೇ ವಿಡಿಯೋ ಮಾಡ್ಕೊಬಿಡೋಣ ಅಂದ್ಬಿಟ್ಟು. ಇದು ಟಾಪಲ್ಲಿ 3rd ಫ್ಲೋರು. 4th ಫ್ಲೋರು ಒಂದು ರೂಮ್ ಇದೆ. ಇದು 3rd ಫ್ಲೋರಲ್ಲಿ ಈ ಥರ ಬಂದಿದೆ. ಒಂದು ಮನೆ ಕಟ್ಬಿಟ್ಟು ಒಂದು ಮನೆ ಅಷ್ಟು ಜಾಗದಲ್ಲಿ ಬಟ್ಟೆ ಒಗೆಯೋದಕ್ಕೆ ಈ ಥರ ರುಬ್ಬೋಕಲ್ಲಿ ಇಟ್ಟಿದ್ದಾರೆ. ಅದು ಕಾಮನ್ನು, ಯಾರು ಬೇಕಾದರೂ ಬಳಸ್ಕೋಬೋದು. ಯಾಕಂದರೆ ಇದು ಬಾಡಿಗೆ ಪರ್ಪಸ್ಸಿಂದ ಕಟ್ಟಿರೋದ್ರಿಂದ. ಇದು ವಾಷಿಂಗ್ ಮಿಷಿನ್ ಏರಿಯಾ. ಇದು ಎಲ್ಲ ಮನೆಗಳವರು ತಂದು ಅವ್ರವ್ರಿಗೆ ಆದಂಥ ವಾಲ್ವ್ ಕೊಟ್ಟಿದ್ದಾರೆ. ಅಲ್ಲೆಲ್ಲ ಇದು ಮಾಡಿಕೊಂಡು ಫಿಕ್ಸ್ ಮಾಡಿಸ್ಕೋಬೋದು. ಬೇಕಾದವ್ರು ಮನೆಯಲ್ಲೇ ಇಟ್ಕೋಬೋದು. ಇಲ್ಲ ನಾನು ಇಲ್ಲೇ ಇಟ್ಕೋತೀನಿ ಅನ್ನೋದಾದರೆ ಇಲ್ಲೇ ಇಟ್ಕೊಂಡು ಇಲ್ಲೇ ವಾಷಿಂಗ್ ಹಾಕ್ಕೊಂಡು ಇಲ್ಲೇ ಒಣಗಾಕೊಳ್ಳೋದಕ್ಕೂ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅಲ್ಲ ಮಾಡ್ಕೊಂಡು ಹೋಗ್ಬೋದು. ಇದು RO ಮೇಲ್ಗಡೆ RO ಅವರೇ ಓನರ್ ಅವರೇ ಹಾಕ್ಸ್ಬಿಟ್ಟಿದ್ದಾರೆ. ಅದು ಬಂದು ಓಪನ್, ಇದು ನೀರು ಬೇಕಾದ್ರೆ ಇಟ್ಕೊಂಡು ಹೋಗ್ಬೋದು ಅವರು. ಇದು ಕಾಸ್ಟ್ 2 lakhs rupees ಆಗುತ್ತಂತೆ. ಹಾಕಿಸ್ಬಿಟ್ಟಿದ್ದಾರೆ ಅವರೇನೇ. ಈಗ ನಾವು ಕಾವೇರಿ ನೀರಿಗೆ ಹೋಗಿ ಹಿಡ್ಕೊಂಡು ಬರ್ತೀವಲ್ಲ, ಆ ಥರದ್ದು ಯಾವುದೂ ಇರಲ್ಲ. ಅವ್ರು ಅಲ್ಲಿಂದ ಅಲ್ಲಿರೋ ಮನೆಯವರೆಲ್ಲ ಅಲ್ಲೇ ಹಿಡ್ಕೊಬೋದು. 12 ಮನೆ ಇದೆ. ಒಬ್ರು ಯಾರೋ ವಾಷಿಂಗ್ ಮಿಷಿನ್ ತಂದಿಟ್ಟಿದ್ದಾರೆ. ಇನ್ನೂ ಎಲ್ಲರಿಗೂ ಟ್ಯಾಪ್ಗಳು ಅಲ್ಲಲ್ಲೇ ಇದೆ ನೋಡಿ, ಕಾಣಿಸ್ತಾ ಇದೆ ಅನಿಸುತ್ತೆ, ಮಾಡಿದ್ದಾರೆ. ಇದು ಇಂಡಸ್ಟ್ರಿಯಲ್ ಇದು ಪರ್ಪಸ್ಗಳಿಗೆಲ್ಲ ಈ ಥರ ಮಾಡಿರ್ತಾರಲ್ಲ, ಆ ಥರ. ಒಂದೊಂದು ಫ್ಲೋರ್ಗೆ 4 ಮನೆ ಬರುತ್ತೆ. ಬಟ್ ಇಲ್ಲಿ ಇವರು ವಾಷಿಂಗ್ ಮಿಷಿನ್ ಏರಿಯಾ ಮತ್ತು ಈ ಕಡೆ ಪ್ಯಾಸೇಜು ವಾಷಿಂಗ್ ಕ್ಲೋತ್ಸು. ಒಬ್ಬೊಬ್ಬರು ಮನೇಲಿ ಇದು ವಾಷಿಂಗ್ ಮಿಷಿನ್ ಇರಲ್ವಲ್ಲ ಅಂಥವ್ರಿಗೆಲ್ಲ ಇಲ್ಲಿ ಈಚೆ ಬಂದು ಒಕ್ಕೊಳ್ಳೋ ಥರ ಹಿಂಗೆ ಮಾಡಿಬಿಟ್ಟಿದ್ದಾರೆ. ಟ್ಯಾಪ್ಗಳು ಕೊಟ್ಟಿದ್ದಾರೆ. ಎಷ್ಟು ಜನ ಬೇಕಾದರೂ ಬಂದು ಒಕ್ಕೋಬೋದು ಅವರವ್ರ ಅನುಕೂಲಕ್ಕೆ ತಕ್ಕಂಗೆ. ಇದಿರೋದು 3rd ಫ್ಲೋರಲ್ಲಿ. ಒಟ್ಟು ಈ ಬಿಲ್ಡಿಂಗಲ್ಲಿ 12 ಮನೆ ಇದೆ. ನಾವು ಲಾಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಫ್ಲೋರಲ್ಲಿ ಒಂದೇ ಒಂದು ರೂಮ್ ಮಾಡಿದ್ದಾರೆ. ಯಾರಾದರೂ ಸೆಕ್ಯೂರಿಟಿನ ಇಟ್ಟರೆ ಬಿಲ್ಡಿಂಗಿಗೆ ಅವರು ಒಂದು ರೂಮಲ್ಲಿ ಇರೋ ಥರ ಅವ್ರಿಗೊಂದು ರೂಮ್ ಮಾಡಿಕೊಟ್ಟಿದ್ದಾರೆ. ಮೇಲೆ ವ್ಯೂ ತುಂಬ ಚೆನ್ನಾಗಿದೆ. ಮೇಲೆ ನಾವು ಬಟ್ಟೆ ಎಲ್ಲ ಕ್ಲಾತ್ ಎಲ್ಲ ಒಣಗಿಸ್ಕೊಳ್ಳೋದಕ್ಕೆ ಎಲ್ಲ ಜಾಗ ಇದೆ ಬೇಕಾದಷ್ಟು. ಟೀ ಕಂಬಿಗಳೆಲ್ಲ ಹಾಕ್ಸಿಬಿಟ್ಟಿದ್ದಾರೆ. ಇದು ನೋಡಿ 3rd ಫ್ಲೋರು, ಅದು ಕಾಣಿಸ್ತಾ ಇದೆ. ನಾನು ಆವಾಗಲೇ ಶೂಟ್ ಮಾಡಿದ್ದು. ಇಲ್ಲಿ ವಿಪರೀತ ಗಾಳಿ ಇತ್ತು, ಬಿಸಿಲು ಇತ್ತು. ನಾನು ಕ್ಯಾಮ್ರಾ ಹೆಂಗೆ ಹಿಡಿದಿದ್ದೀನಿ ಅಂದ್ಬಿಟ್ಟು ನನಗೆ ಗೊತ್ತಾಗ್ತಾ ಇರಲಿಲ್ಲ. ಸುತ್ತಲೂ ಇದೆಲ್ಲ ಮರ ಗಿಡಗಳೆಲ್ಲ ಸಿಕ್ಕಾಪಟ್ಟೆ ಹಸಿರಾಗಿದೆ. ವಾತಾವರಣ ತುಂಬ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ಗಾಳಿ ಇತ್ತು ನಾವು ಮಾಡಿ ಮೇಲೆ ಹೋದಾಗ. ಸುತ್ತಲೂ ಹಸಿರುಗಿದೆ. ಇದು ಯಾವುದೋ ಲೇಔಟಲ್ಲಿ ಎಲ್ಲ ಸೈಟ್ಗಳನ್ನೆಲ್ಲ ಮಾರಿ ಪ್ರತಿಯೊಬ್ಬರು ಮನೆ ಕಟ್ಟಿಸ್ತಾಯಿದ್ರು. ಕನ್ಸ್ಟ್ರಕ್ಷನ್ ಎಲ್ಲ ಸಿಕ್ಕಾಪಟ್ಟೆ ನಡೀತಾ ಇತ್ತು. ಅಲ್ಲಲ್ಲೇ ಸಿಕ್ಕಾಪಟ್ಟೆ ಮನೆಗಳು ಕಟ್ಟೋದು ಬಾಕಿ ಇದೆ. ಸೈಟ್ಗಳು ಟೀ ಕಂಬಿನ ನೇಳದ್ನಲ್ಲ ಅದೆಲ್ಲ ಹಾಕ್ಸಿಬಿಟ್ಟಿದ್ದಾರೆ. ಕಡಿಮೆನೇ ಇತ್ತು ಬಾಡಿಗೆ. ಇದು ಲಿಫ್ಟ್ದು ಲಾಕ್ ಆಗಿದೆ. ಈ ಕಡೆ ಇರೋದು ರೂಮು ಸೆಕ್ಯೂರಿಟಿ. ಯಾರನ್ನಾದರೂ ನೇಮಿಸಿದ್ರೆ ನೋಡ್ಕೊಳ್ಳೋದಕ್ಕೋಸ್ಕರ ಅವ್ರಿಗೊಂದು ರೂಮ್ ಮಾಡಿದ್ದಾರೆ. ಒಂದು ರೂಮ್ ಅಷ್ಟೇ, ಒಂದು ವಿಂಡೋ ಇಟ್ಟು ಒಂದು ರೂಮ್ ಇದೆ ಅಷ್ಟೆ.
ರೆಸ್ಟ್ ರೂಮ್ ಎಲ್ಲ ಕೆಳಗಡೆ ಇದೆ. ಮೆಟ್ಲು ಒಂದು ಸ್ಪೇಸ್ ಬರುತ್ತಲ್ಲ, ಅದ್ರ ಡೌನಲ್ಲಿ ಮಾಡಿಕೊಟ್ಟಿದ್ದಾರೆ. ಕೆಳಗಡೆ ಹೋಗ್ತಾ ಇದ್ದೀವಿ ಇವಾಗ. ಡಬಲ್ ಸೈಟಲ್ಲಿ ಕಟ್ಟಿರೋದು ಇದು 30-40. ಈ ಥರ ವಿಂಡೋ ಕೊಟ್ಟಿದ್ದಾರೆ ಬೆಳಕಿಗೋಸ್ಕರ. ಅಲ್ಲಿ ಎದುರುಗಡೆ ಇರೋದು ಲಿಫ್ಟು, ಅಲ್ಲಿ ಎದುರುಗಡೆ ಕಾಣಿಸ್ತಾ ಇದೆ, ಅದು ಲಿಫ್ಟು. ಯಾಕಂದರೆ 3 ಫ್ಲೋರ್ ಇರೋದ್ರಿಂದ ಸ್ವಲ್ಪ ಜನ ಇದು ಮಾಡ್ಕೋತಾರೆ. 3 ಫ್ಲೋರ್ ಸಾಮಾನು ಹತ್ತೋದಕ್ಕೆ ಪ್ರತಿನಿತ್ಯ ಹತ್ತೋದು ಇಳಿಯೋದು. ಇದು ಶೂ ರ್ಯಾಕು ಅವರೇ ಫಿಕ್ಸ್ ಮಾಡಿಸ್ಬಿಟ್ಟಿದ್ದಾರೆ. ಪ್ರತಿಯೊಬ್ಬರು ಒಂದೊಂದು ತಂದು ಇದು ಮಾಡ್ತಾರೆ ಅಂದ್ಬಿಟ್ಟು ಅವರೇ ಒಂದೇ ಪ್ಯಾಟ್ರಂದು ಫಿಕ್ಸ್ ಮಾಡಿಸ್ಬಿಟ್ಟಿದ್ದಾರೆ. 3 ಸ್ಟೆಪ್ ಬರುತ್ತೆ. ಇದೊಂದು ಮನೆ ಅಲ್ಲಿ 3rd ಫ್ಲೋರಲ್ಲಿ. ಫಸ್ಟ್ ವಾಶ್ರೂಮ್ ಬರುತ್ತೆ, ಆಮೇಲೆ ಟಿ ವಿ, ಇಂಟೀರಿಯರ್ ಹಾಲು. ಕಡಿಮೆ ಖರ್ಚಲ್ಲೇ ಸಿಂಪಲ್ಲಾಗಿ ಮಾಡಿರೋ ಮನೆ ಇದು. ಇಷ್ಟೇ ಕಿಚನ್ನು, ತುಂಬ ಚಿಕ್ಕದು ಕಿಚನ್ನು. ಒಂದು ವಿಂಡೋ ಕೊಟ್ಟಿದ್ದಾರೆ, ಇಲ್ಲಿ 2 ಶೆಲ್ಫ್ ಕೊಟ್ಟಿದ್ದಾರೆ, ಇಲ್ಲೊಂದು ಎಲ್ ಶೇಪ್ ಇದು ಕೊಟ್ಟಿದ್ದಾರೆ. ಇದು ವುಡನ್ದು ಮಂಚ ಅವರೇ ಮಾಡಿಸ್ಬಿಟ್ಟಿದ್ದಾರೆ. 2 ವಿಂಡೋ ಇದೆ. ಇದು ಬೀರುಗಳಿಗೆಲ್ಲ ಇದು ಶೆಲ್ಫು ಕಲ್ಲಿಂದ ಹಾಕ್ಸ್ಬಿಟ್ಟಿದ್ದಾರೆ, ವುಡ್ ಹಾಕ್ಸಿಲ್ಲ. ಅದನ್ನು ಒರೆಸಿ ನೀಟಾಗಿ ಇಟ್ಕೋಬೋದು ಅಂದ್ಬಿಟ್ಟು. ಈ ಡೋರ್ಗಳು ಅಷ್ಟೇ ಒಂಥರ ಫೈಬರ್ ಇದು ಬರುತ್ತಲ್ಲ, ಆ ಥರದ್ದು. ಅಷ್ಟು ಕಾಸ್ಟು ಕಡಿಮೆ. ವುಡ್ಡಲ್ಲಿ ಏನು ಮಾಡಿಸಿಲ್ಲ ಅವರು. ಇದೊಂದು ರೆಸ್ಟ್ ರೂಮು, ಅಟ್ಯಾಚ್ಡ್ ಬಾತ್ರೂಮು. ಇದೊಂದು ಪುಟ್ಟು ರೂಮು. ಇದಕ್ಕೇನು ಯಾವುದು ಮಂಚ ಏನೂ ಕೊಟ್ಟಿಲ್ಲ, ಕಾಟು. ಇದೊಂದು ಬೀರು ಇದು ಇಟ್ಟಿದ್ದಾರೆ. ಇದು ಹಾಲು. ಇದು ಮೇಲುಗಡೆ POP ಈ ಥರ ಮಾಡಿಸಿದ್ದಾರೆ. ಸೇಮ್ ಮನೆಗಳೆಲ್ಲ ಸೇಮ್ ಟು ಸೇಮ್ ಇದೆ, ಆ್ಯಸ್ ಇಟ್ ಈಸ್. ಯಾವುದು ಚೇಂಜ್ ಇಲ್ಲ. ಎಲ್ಲ ಮನೆಗಳನ್ನು. ಈ 2nd ಫ್ಲೋರು. 2nd ಫ್ಲೋರಲ್ಲಿ 4 ಮನೆ ಬರುತ್ತೆ. ಎಲ್ಲ ಮನೆಗಳನ್ನು ಹಂಗೆ ಇರೋದು. ಗೃಹಪ್ರವೇಶದ ದಿನವೇ ಯಾರೋ ಒಬ್ಬರು ಹಾಲಕ್ಕಿಸ್ಬಿಟ್ಟು ಆಗಲೇ ಮನೆಗೆ ಬಂದಿದ್ದರು. ಥಿಂಗ್ಸ್ ಎಲ್ಲ ಎತ್ಕೊಂಡು ಅವ್ರೇನೋ ಇದು ಮಾಡ್ಕೋತಾಯಿದ್ರು, ಎಲ್ಲ ಜೋಡಿಸ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾಯಿದ್ರು. ಇದೊಂದು ಮನೆ. ಆಲ್ಮೋಸ್ಟ್ 5 ಮನೆಗೆ ಅದೇ ಥರ ಆಲ್ರೆಡಿ ಎಲ್ಲ ಜನ ಬಂದ್ಬಿಟ್ಟಿದ್ರು ಇನ್ ದ ಸೆನ್ಸ್ ಎಲ್ಲ ಅಡ್ವಾನ್ಸ್ ಮಾಡಿದ್ರು. ಕೆಲವೊಂದು ಮನೆಗಳಿಗೆ ಜನ ಬಂದಿದ್ದರು, 1-2 ಮನೆಗಳಿಗೆಲ್ಲ 2-3 ಮನೆ ಅವತ್ತೇ ಅವರು ಹಾಲು ಕೂಸ್ಕೊಂಡು ಬರ್ತಾಯಿದ್ರು. ಪುಟ್ಟ ಮನೆಗಳೇ, ಬಟ್ ಚೆನ್ನಾಗಿದೆ ಬಾಡಿಗೆಗೆ. 10,000. ಇದು ಡೌನಿಗೆ ಬಂದ್ವಿ. ಇಲ್ಲಿ ಡೌನಲ್ಲಿ 2 ಮನೆ ಮಾಡಿದ್ದಾರೆ. ಮತ್ತು ಇದು ಲಿಫ್ಟು. ಇದು ಕಾರ್ ಪಾರ್ಕಿಂಗು. ತುಂಬ ದೊಡ್ಡದಾಗಿದೆ ಕಾರ್ ಪಾರ್ಕಿಂಗ್ ಎಲ್ಲ.